ನಮಸ್ಕಾರ, ವಿಶ್ವಾನಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ಮಾಡ್. ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ನಂದಿನಿ ಕೈಬಿಟ್ಟು ಅಮೂಲ್ ಮಳಿಗೆ ತೆರೆಯಲು ಮುಂದಾದ ಬಿಎಂಆರ್ಸಿಎಲ್. ಕನ್ನಡದ ನಂದಿನಿ ಬಿಟ್ಟು ದೂರದ ಅಮೂಲ್ ನಮಗ್ಯಾಕೆ ಎಂದು ಕನ್ನಡಿಗರು ಆಕ್ರೋಶ. ಹೌದು, ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ಗುಜರಾತ್ ಮೂಲದ ಜನಪ್ರಿಯ ಡೈರಿ ಕಂಪನಿ ಅಮೂಲ್ ಮಳಿಗೆ ತೆರೆಯಲು ಬಿಎಂಆರ್ಸಿಎಲ್ ಒಪ್ಪಂದ ಮಾಡಿಕೊಂಡಿದೆ. ನಗರದ 10 ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆ ತೆರೆಯಲು ಒಪ್ಪಂದ ಆಗಿದೆ ಎನ್ನಲಾಗಿದೆ. ಇದಕ್ಕೆ ವಿಪಕ್ಷಗಳು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳುತ್ತಿವೆ ಮತ್ತು ಬಿಎಂಆರ್ಸಿಎಲ್ ಈ ನಡೆ ವಿರುದ್ಧ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು, ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ನಂದಿನಿಗೆ ಅಮೂಲ್ ಮಳಿಗೆಗೆ ಓಕೆ ಎಂದ ಬಿಎಂಆರ್ಸಿಎಲ್. ನಮ್ಮೂರ ನಂದಿನಿ ಕೈಬಿಟ್ಟಿದ್ದಕ್ಕೆ ಕೆರಳಿ ಕೆಂಡವಾದ ಕನ್ನಡಿಗರು. ಮೆಟ್ರೋ 10 ನಿಲ್ದಾಣಗಳಲ್ಲಿ ತಲೆ ಎತ್ತಲಿವೆಯಂತೆ ಅಮೂಲ್ ಮಳಿಗೆಗಳು. 10 ಅಲ್ಲ 2 ಮಾತ್ರ ಎಂದು ಹೇಳುತ್ತಿರುವ ಡಿಸಿಎಂ ಡಿಕೆ. ಡೂಪ್ಲಿಕೇಟ್ ಸಿಎಂ ಡಿಕೆಶಿ ನವರಂಗಿ ಆಟ ಮತ್ತೊಮ್ಮೆ ಬಯಲಾಗಿದೆ ಎಂದು ಕುಟುಕಿದ ಜೆಡಿಎಸ್. ಹೌದು, ನಮ್ಮ ಕರ್ನಾಟಕದ ನಂದಿನಿ ಬ್ರ್ಯಾಂಡ್ ಇದೀಗ ಕರುನಾಡಲ್ಲಿ ಮಾತ್ರವಲ್ಲ, ದೇಶದ ಮೂಲೆ ಮೂಲೆಯಲ್ಲಿ ತನ್ನದೇ ಆದ ಮೌಲ್ಯವನ್ನ ಹೆಚ್ಚಿಸಿಕೊಂಡಿದೆ ಮತ್ತು ಅಷ್ಟೇ ಜನಪ್ರಿಯವಾಗಿದೆ. ಇಂತಹ ಒಂದು ನಮ್ಮ ನೆಲದ ಲೋಕಲ್ ನಂದಿನಿ ಬಿಟ್ಟು ಗುಜರಾತ್ ಮೂಲದ ಅಮೂಲ್ ಮಳಿಗೆ ಬೆಂಗಳೂರಿನ ಜೀವನಾಡಿ ಎಂದೆನಿಸಿಕೊಂಡಿರುವ ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ತಲೆ ಎತ್ತಲು ಸಜ್ಜಾಗಿದೆ. ಮೆಟ್ರೋದ 10 ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆಗಳು ಓಪನ್ ಆಗಲಿವೆಯಂತೆ. ಈ ಸುದ್ದಿ ತಿಳಿದ ಕನ್ನಡಿಗರು ಬಿಎಂಆರ್ಸಿಎಲ್ ಮತ್ತು ಸರ್ಕಾರದ ವಿರುದ್ಧ ಕೆರಳಿದ್ದಾರೆ. ನಮ್ಮ ಲೋಕಲ್ ಬ್ರ್ಯಾಂಡ್ ಬಿಟ್ಟು ಮತ್ಯಾವುದೋ ರಾಜ್ಯದ ಅಮೂಲ್ ನಮಗ್ಯಾಕೆ ಎಂದು ಕಿಡಿಕಾರುತ್ತಿದ್ದಾರೆ. ಅಷ್ಟೇ ಅಲ್ಲ, ವಿಪಕ್ಷ ಜೆಡಿಎಸ್ ಕೂಡ ಟ್ವೀಟ್ ಮಾಡಿ ಡಿಸಿಎಂ ಡಿಕೆ ಮತ್ತು ಸರ್ಕಾರವನ್ನ ಕುಟುಕಿದ್ದಾರೆ. ಪಟ್ಟಂದೂರು ಅಗ್ರಹಾರ ಮೆಟ್ರೋ ನಿಲ್ದಾಣ, ಇಂದಿರಾನಗರ, ಬೈಯಪ್ಪನಹಳ್ಳಿ ಮೆಟ್ರೋ, ಟ್ರಿನಿಟಿ, ಜಯನಗರ ಸೇರಿ 10 ಮೆಟ್ರೋ ನಿಲ್ದಾಣದಲ್ಲಿ ಅಮೂಲ್ ಮಳಿಗೆಗಳು ಓಪನ್ ಆಗಿವೆ. ಇದು ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಡಿಸಿಎಂ ಡಿಕೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೆಟ್ರೋ ನಿಲ್ದಾಣಗಳಲ್ಲಿ ಉತ್ಪನ್ನ ಮಳಿಗೆಗಳನ್ನ ತೆರೆಯಲು ಬಿಎಂಆರ್ಸಿಎಲ್ ಜಾಗತಿಕ ಟೆಂಡರ್ ಕರೆದಿತ್ತು. ಅದರಲ್ಲಿ ಯಾರು ಕೂಡ ಭಾಗಿಯಾಗಿರಲಿಲ್ಲ. ಅಮೂಲ್ ಸಂಸ್ಥೆಯವರು 10 ಕಡೆ ಮಳಿಗೆ ಹಾಕಲು ಕೇಳಿಕೊಂಡಿದ್ರು. ಆಗ ಕೆಎಂಎಫ್ಗೂ ಟೆಂಡರ್ ಹಾಕುವಂತೆ ಹೇಳಿದ್ದೆ. 8 ಕಡೆ ಕೆಎಂಎಫ್ ಮಳಿಗೆಯನ್ನು ತೆರೆಯಲು ಟೆಂಡರ್ ಕೊಟ್ಟಿದ್ದೇವೆ. 2 ಮೆಟ್ರೋ ನಿಲ್ದಾಣಗಳಲ್ಲಿ ಮಾತ್ರ ಅಮೂಲ್ಗೆ ಅವಕಾಶ ಕೊಡಲಾಗಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆದರೆ ಬಿಎಂಆರ್ಸಿಎಲ್ ಮಾಹಿತಿ ಪ್ರಕಾರ 8 ಕಡೆಗಳಲ್ಲಿ ಅಮೂಲ್ ಮಳಿಗೆ ಓಪನ್ ಮಾಡಲಾಗುತ್ತಿದೆ ಎಂದು ತಿಳಿದು ಬಂದಿದೆ. ಈ ಬಗ್ಗೆ ಜೆಡಿಎಸ್ ಟ್ವೀಟ್ ಮಾಡಿ ಡಿಕೆಶಿಯನ್ನ ಕುಟುಕಿದೆ. ಡಿಸಿಎಂ ಡಿಕೆಶಿ ಕಮಿಷನ್ ಆಸೆಗೆ ಸ್ವಾಭಿಮಾನ ಮಾರಿಕೊಂಡ ಡಿಕೆಶಿ ಎಂದು ಆರಂಭಿಸಿರುವ ಜೆಡಿಎಸ್ ಡೂಪ್ಲಿಕೇಟ್ ಸಿಎಂ ಡಿಕೆಶಿಯ ನವರಂಗಿ ಆಟ ಮತ್ತೊಮ್ಮೆ ಬಯಲಾಗಿದೆ. ಚುನಾವಣೆಗೂ ಮುಂಚೆ ಸೇವ್ ನಂದಿನಿ ಕನ್ನಡಿಗರ ಆತ್ಮಗೌರವ ಮಾರಾಟಕ್ಕಿಲ್ಲ ಎಂದು ಪುಂಗಿ ಬಿಡುತ್ತಿದ್ದ ಡಿಕೆಶಿ ಕಮಿಷನ್ ಆಸೆಗೆ ಇಂದು ಹೊರ ರಾಜ್ಯಗಳ ಹಾಲಿನ ಉತ್ಪನ್ನಗಳಿಗೆ ಮನೆ ಹಾಕಿದ್ದಾರೆ. ನಮ್ಮ ರೈತರ ಹಾಗೂ ಕನ್ನಡಿಗರ ಸ್ವಾಭಿಮಾನದ ಸಂಕೇತವಾಗಿರುವ ನಂದಿನಿ ಬ್ರ್ಯಾಂಡ್ ಅನ್ನ ತನ್ನ ಪ್ರಚಾರಕ್ಕೆ ಬಳಸಿಕೊಂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ನಂದಿನಿಯನ್ನ ಮರೆತು ಹೊರ ರಾಜ್ಯಗಳ ಹಾಲಿನ ಉತ್ಪನ್ನಗಳಿಗೆ ರತ್ನ ಕಂಬಳಿ ಹಾಸಿದೆ ಎಂದು ಜೆಡಿಎಸ್ ಕಿಡಿಕಾರಿದೆ. ರಾಜ್ಯ ವಿಧಾನಸಭಾ ಚುನಾವಣೆಗೂ ಮುನ್ನ ಇದೇ ಕಾಂಗ್ರೆಸ್ ಪಕ್ಷದ ದಿಗ್ಗಜರು ಸೇವ್ ನಂದಿನಿ ಎಂಬ ಅಭಿಯಾನವನ್ನು ನಡೆಸಿದ್ರು. ಆದರೆ ಈಗ ಇದೇ ಕಾಂಗ್ರೆಸ್ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆ ತೆರೆಯಲು ಮುಂದಾಗಿರುವುದು ಸಾರ್ವಜನಿಕರ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆ ತೆರೆದದ್ದೇ ಆದಲ್ಲಿ ಕನ್ನಡಿಗರು ಮತ್ತಷ್ಟು ಸಿಟ್ಟಿಗೇಳುವುದರಲ್ಲಿ 2 ಮಾತಿಲ್ಲ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ವಿಶ್ವಾನಿ ಟಿವಿ. ನಮಸ್ಕಾರ.